ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ಇವತ್ತು ಸೋಮವಾರ, ಹಾಗಾಗಿ ನಾನು ಬಾಗಿಲಿಗೆ ಸಿಂಪಲ್ಲಾಗಿ ಹಾಕಿರುವಂಥ ರಂಗೋಲಿ. ಹಾಗೆ ನೀವಿಲ್ಲಿ ನೋಡ್ಬೋದು, ಜೋಳನ ಹಸ್ ಮಾಡಿಟ್ಟಿನಿ. ಹಾಗೆ ನೋಡ್ರಿ, ನೆಲ ಒರ್ಸೋಕೆ ಹೋಲ್ದು ಅಂತ ತೊಗೊಂಬಂದಿಟ್ಟಿನಿ. ಅದು ಹಳೆಯದು ಸ್ವಲ್ಪ ಅದ್ರದ್ದು ಇದು ಇಲ್ಲ, ಕುಚ್ಚೆಲ್ಲ ಹೋಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ತೊಗೊಂಬಂದಿದ್ವಿ. ಹಾಗೆ ಅಲ್ಲೇ ಹೊರಗೆ ಇಟ್ಟಾನೆ, ಅದನ್ನು ಈಗ ಒಳಗೆ ಇಕ್ಕಾನ ಅಂಥೇಳಿ. ಹಾಗೆ ಬರ್ರಿ ನೋಡಿರಿ, ಗ್ಯಾಸಿನ ಕಟ್ಟೆಲ್ಲ ಅಷ್ಟು ಗಲೀಜಾಗೈತಿ ಅಂತ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳಿ, ನೆನೆ ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತಲ್ಲ ಭಾನುವಾರ ದಿವಸ, ಹಂಗಾಗಿ ಇಡ್ಲಿಗೆ ನೆನೆ ಹಾಕಿದ್ದೆ. ನೋಡಿರಿ, ಕ್ಯಾನ ತೊಳೆದಿಲ್ಲ, ಇದನ್ನೇನು ತೊಳೆದು ಇದನ್ನು ಮಾಡಬೇಕು. ಅದನ್ನು ಏನಪ್ಪ ಅಂದರೆ, ಈ ವಿಡಿಯೋ ಸ್ವಲ್ಪ ನಾನು ಲೇಟಾಗಿ ಎಡಿಟ್ ಮಾಡ್ತಾ ಇದ್ದೀನಿ. ಯಾಕಂದರೆ 2 ದಿವಸ ನಾನು ಮನೆಯಲ್ಲಿರಲಿಲ್ಲ, ಹಾಗಾಗಿ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ಇಡ್ಲಿಗೆ ಮತ್ತು ಸಾಂಬಾರು ಬೇಕು ಅಂತ ಹೇಳಿ ಕೊತ್ತಂಬರಿ ಕಾಳು, ಜೀರಿಗೆ, ಕಾಳುಮೆಣಸು, ಹಾಗೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಿ ಈ ಮಸಾಲೆ ಹಾಕೋದ್ರಿಂದ ಸಾಂಬಾರು ಭಾಳ ಚೆನ್ನಾಗಿ ಆಗ್ತೈತಿ. ಹಾಗೆ ಘಮ ಘಮ ಅಂತ ಕೂಡ ಅಂತೈತಿ. ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ. ಎಲ್ಲರೂ ಈ ಥರ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಟ್ರೈ ಮಾಡೋದೇನು, ಒಂದ್ಸತಿ ನೀವು ಟ್ರೈ ಮಾಡಿದರೆ ಸಾಕು, ಪದೇ ಪದೇ ಇದೇ ಇಡ್ಲಿ ಮಾಡಿದಾಗ ಇದೇ ಸಾಂಬಾರು ಮಾಡ್ತೀರಿ, ಅಥವಾ ಈ ಸಾಂಬಾರು ತಿನ್ನೋಕ್ಕಾಗಿಯೇ ನೀವು ಇಡ್ಲಿ ಮಾಡ್ಕೊತೀರಿ. ಅಷ್ಟು ಚೆನ್ನಾಗಿ ಆಗ್ತೈತಿ ಇದು. ಓಕೆ, ಈ ರೆಸಿಪಿನ ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಮತ್ತು ಮಾಡಿದಾಗೆಲ್ಲ ನಾನು ಹೇಳ್ತೀನಿ ಇದನ್ನು. ಓಕೆ, ಹಾಗೆ ಅದಕ್ಕೆ ಮಸಾಲೆನ ಹುರಿದು ಇಟ್ಟೆ, ಸ್ವಲ್ಪ ಇಂಗು ಕೂಡ ಹಾಕಿದ್ದೆ ಅದಕ್ಕೆ. ಈಗ ಇಡ್ಲಿ ಹಿಟ್ಟಿಗೆ ಉಪ್ಪು ಮತ್ತು ಸೋಡಾ ಹಾಕಿ ಕೈ ಆಡ್ತಾ ಇದ್ದೀನಿ. ಈ ಸೋಡಾನ ಸ್ವಲ್ಪ ಜಾಸ್ತಿ ಹಾಕೋದಿಲ್ಲ, ನಾನು ಕಮ್ಮಿ ಹಾಕ್ತೀನಿ. ಹಾಗಾಗಿ ಇಡ್ಲಿಗೆ, ಪಡ್ಡು, ದೋಸೆಗೆ ಹಿಟ್ಟು ಚೆನ್ನಾಗಿ ಹೊದಿಗೆ ಬಂದರೆ ಸೋಡಾದ್ದು ಅಷ್ಟು ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ನಾನು ಸೋಡಾನ ಸ್ವಲ್ಪ ಕಮ್ಮಿನೇ ಬಳಸ್ತೀನಿ. ಈಗ ಇಡ್ಲಿ ಹಿಟ್ಟನ್ನು ಸರಿ ಮಾಡಿ ಇಟ್ಟು ಇಡ್ಲಿ ಹಾಕಬೇಕು. ನಾನು 2 ದಿವಸ ಯಾಕೆ ವಿಡಿಯೋ ಮಾಡಲಿಲ್ಲ, ಹಾಗೆ ವಿಡಿಯೋನ ಹಾಕಿಲ್ಲ ಅಂದರೆ, ಒಂದು ಇನ್ಸಿಡೆಂಟ್ ನಡೀತು ನಮ್ಮನೇಲಿ. ನಾನು ಅದನ್ನು ಹೇಳೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಆ ಕಡೆ ಹೋಗಬೇಕಾಗಿ ಬಂತು. ಅದಕ್ಕಾಗಿ ನಾನು ಯಾವುದೇ ವಿಡಿಯೋ ಕೂಡ ಮಾಡಲಿಲ್ಲ, ವಿಡಿಯೋ ಕೂಡ ಅಪ್ಲೋಡಿಗೆ ಹಾಕಲಿಲ್ಲ. ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಏನಂತ ಅಂದರೆ, ನೆಕ್ಸ್ಟ್ ಬರೋ ವಿಡಿಯೋಗಳು ಗಣಪತಿ ನೋಡು, ನಮ್ಮೂರಲ್ಲಿ ಯಾವ ರೀತಿ ಗಣಪತಿನ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಗಣಪತಿ ತೋರ್ಸೋಣ ಅಂತ ಹೇಳಿ. ಓಕೆ, ಈಗ ನೋಡ್ರಿ, ಸಾಂಬಾರಿಗೆ ನಾನು ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆನ ತೊಳೆದು ಅದಕ್ಕೆ ಟಮಾಟೆ ಹಣ್ಣು, ಈರುಳ್ಳಿ, ಕರಿಬೇವನ್ನು ಹಾಕಿ ಕುಕ್ಕರಿಗೆ ಇಡ್ತಾ ಇದ್ದೇನೆ. ಯಾಕಂದರೆ ಆಗಲೇ ನಾನು ಮಸಾಲೆನ ಹುರಿದಿಟ್ಕೊಂಡೆ. ಓಕೆ, ಅದಕ್ಕೆ ಅದು ತಣ್ಣಗಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ರುಬ್ಬಿ, ಈ ಬೇಳೆ ಬೆಂದ ಮೇಲೆ ಇದಕ್ಕೆ ಸುರಿದು ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ನೋಡ್ರಿ, ಏನಂದರೆ, ಓಕೆ ಬೇಡ ಅದು ವಿಷಯ. ಬನ್ನಿ, ನನ್ನ ಬ್ಲಾಗ್ ಹತ್ರನ ನಾನು ಹೋಗ್ತೇನೆ. ನೋಡ್ರಿ, ಈಗ ಕುಕ್ಕರನ್ನ ಬೇಯೋದಕ್ಕಿಟ್ಟು ಮಸಾಲೆ ಹುರ್ಕೊಂಡೆ. ಅದಾದಮೇಲೆ ಕೊಬ್ಬರಿ ಚಟ್ನಿಗೆ ನಾನು ಎಣ್ಣೆ ಮಾಡ್ಕೊತಾ ಇದ್ದೀನಿ. ನಾನು ಕೊಬ್ಬರಿ ಚಟ್ನಿಗೆ ಜಾಸ್ತಿ ಮೊದಲಿನ ಥರ ಹಸಿ ಶುಂಠಿ ಅಂತೆ, ಬೆಳ್ಳುಳ್ಳಿ ಅಂತೆ ಏನೂ ಹಾಕೋದಿಲ್ಲ. ನಾನೇನು ಹಾಕ್ತೀನಿ ಅಂದರೆ, ಹಸಿ ಕಾಯಿ ತುರಿ, ಕೊಬ್ಬರಿ, ಉಪ್ಪು, ಬೆಲ್ಲ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಇಷ್ಟನ್ನೇ ಹಾಕ್ತೀನಿ. ಪುದೀನ ಹಾಕ್ತಿದ್ದೆ ಮೊದಲು, ಆಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೆ, ಜೀರಿಗೆ ಹಾಕ್ತಿದ್ದೆ. ಇವನ್ಯಾವೂ ಹಾಕೋದಿಲ್ಲ. ಈಗ ಸಿಂಪಲ್ ಹೋಟೆಲ್ ಸ್ಟೈಲ್ ಚಟ್ನಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಾಗ್ತದೆ. ನೀವು ಈ ರೀತಿ ಮಾಡಿಕೊಡ್ರಿ. ಅದೇ ಹೇಳಿದೆ, ಹಸಿಮೆಣಸಿನ್ಕಾಯಿನ ನಾನು ಮೊದಲು ಹುರಿದು ಹಾಕ್ತಿದ್ದೆ, ಈಗ ಹುರಿಯೋದು ಇಲ್ಲ, ಹಸಿದೇ ಹಾಕ್ಬಿಡ್ತೀನಿ. ಒಂದೆರಡು ಮೆಣಸಿನ್ಕಾಯಿ ಅತ್ಲಾಗ ಒಂದು ದುಡಿದ್ರೆ ಇತ್ಲಾಗ ಬರ್ತೈತಿ, ಇತ್ಲಾಗ ದುಡಿದ್ರೆ ಅತ್ಲಾಗ ಹೋಗಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾವೆ. ಹಾಗಾಗಿ 2 ಹಸಿಮೆಣಸಿನ್ಕಾಯಿನೆಲ್ಲ ಹುರ್ಕಂತ ಕುಂದ್ರೋದಿಲ್ಲ. ಹಸಿಮೆಣಸಿನ್ಕಾಯಿನ ನಾನು ಹಾಗೆ ಹಾಕಿರ್ತೀನಿ. ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಪುಟಾಣಿ, ಬೆಲ್ಲ, ಉಪ್ಪು, ಕರಿಬೇವು, ಕೊತ್ತಂಬರಿ, ಇಷ್ಟೇ. ಹೋಟೆಲ್ ಸ್ಟೈಲ್ ಚಟ್ನಿ ಬೇಕಂದರೆ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೆ ಕರಿಬೇವನ್ನು ಒಂದೊಳ್ಳೆ ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ. ಈಗ ನಾನು ಇಡ್ಲಿಗೆ ಹಾಕಿ ಇಡ್ತಾ ಇದ್ದೀನಿ. ಓಕೆ, ಬಟ್ಲೆ ಇಡ್ಲಿ. ಇದೇ ಇಡ್ಲಿನ ನಾನು ಜಾಮೂನ್ ಬಟ್ಲದಲ್ಲಿ ಹಾಕಿಟ್ರೆ ನನಗೆ ಭಾಳ ಇಷ್ಟ. ನಮ್ಮ ಮನ್ಯಾಗ ಅದನ್ನು ಹಾಕಿದರೆ ತಿನ್ನೋದಿಲ್ಲ, ಅವ್ರಿಗೆ ಇದೇ ಇಡ್ಲಿನೇ ಬೇಕು. ಆಮೇಲೆ ಇದ್ರ ಜೊತೆಗೆ 2 ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ
ಆ ತಟ್ಟೆ ಇಡ್ಲಿ ಅಂತ ಹೇಳಿ ಅದಕ್ಕೆ ಹಾಕಿ ನಾನು ಅದನ್ನು ಎಂಥದ್ದು ಚೌಕಾಕಾರ ಕಟ್ ಮಾಡಿ ಇಟ್ಟರೆ ಅದನ್ನು ಇವರು ತಿನ್ನೋದಿಲ್ಲ. ಇದು ಎಂಥ ಇಡ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅರಗಳಿ ಬೇಡ, ಸುಮ್ಮನೆ ಇದೇ ಥರ ಬಟ್ಲು ಇಡ್ಲಿ ಮಾಡೋದು ಒಳ್ಳೆಯದು ಅಂತ ಹೇಳಿ ಮಾಡ್ತೀನಿ. ನನಗೆ ಯಾವಾಗಲೂ ಅದು ಸ್ವಲ್ಪ ಅಡುಗೆ ಆಗಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ಕೊಳ್ಳೋಣ ಅಂತ ಇಷ್ಟ. ತಿನ್ನೋದಾಗಿರ್ಬೋದು, ಬೇರೆ ಇನ್ನೇನಾದರೂ ಆಗಿರ್ಬೋದು, ಅದರಲ್ಲಿ ಒಂಚೂರು ಚೇಂಜಸ್ ಮಾಡಿದರೆ ಒಂಥರ ಏನೋ ಖುಷಿ ಅನ್ನಿಸ್ತತಿ, ನಮಗೆ ಇಂಟ್ರೆಸ್ಟ್ ಬರ್ತೈತಿ ಕೆಲಸ ಮಾಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ. ಹಂಗೆ ಮಾಡಿದರೆ ನಮ್ಮ ಮನೆಗೆ ಇವರು 108 ಪ್ರಶ್ನೆಗೆ ಉತ್ತರ ಕೊಡೋದಾಗೋದಿಲ್ಲ. ಹಾಗಾಗಿ ಅದು ಹೆಂಗಿತ್ತು ಹಾಗೆ ಮಾಡಿಡೋದು ಒಳ್ಳೆಯದು ಅಂತ ಇಡ್ಲಿಗೆ ಹಾಕಿ ಇಟ್ಟೆ. ಇಡ್ಲಿ ಆ ಕಡೆ ಬೆಂದ್ಕೊತಾ ಇದ್ದಾವೆ. ಹಾಗೆ ಈ ಕಡೆಗೆ ಸಾಂಬಾರಿಗೆ ಇಟ್ಟಿದ್ದೀನಿ. ಏನಿಲ್ಲ, ಬೆಂದಿರುವಂಥ ಬೇಳೆಗೆ ಒಂಚೂರು ಅರಿಶಿನ ಪುಡಿ, ಉಪ್ಪು, ಹುಣಸೆ ಹುಳಿ ಹಾಕಿ ಒಂಚೂರು ಬೆಲ್ಲ ಹಾಕಿ, ಆಮೇಲೆ ಮಸಾಲೆಯನ್ನು ಹುರಿದು ರುಬ್ಬಿದ್ನೆಲ್ಲ ಹಸಿಕಾಯಿ ತುರಿ ಹಾಕಿ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕರಿಬೇವು, ಸಾಸಿವೆ ಅಷ್ಟೇ ಹಾಕಿ, ಯಾಕಂದರೆ ಜೀರಿಗೆನ ಆಲ್ರೆಡಿ ಹುರಿಯೋವಾಗ ಹಾಕಿಬಿಟ್ಟಿರ್ತೀವಿ, ಕೊತ್ತಂಬರಿ ಕಾಳು ಜೊತೆಗೆ ಹುರಿಯೋವಾಗ ಹಾಕಿಬಿಟ್ಟಿರ್ತೀನಿ. ಹಾಗಾಗಿ ಜೀರಿಗೆ ಹಾಕೋದಿಲ್ಲ. ಕರಿಬೇವು ಮತ್ತು ಸಾಸಿವೆ ಕಾಳನ್ನು ಹಾಕಿ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಘಮ ಘಮ ಅಂತ ಸಾಂಬಾರು, ಟೇಸ್ಟಿ ಆದಂಥ ಸಾಂಬಾರು ರೆಡಿ ಆಗ್ತೈತಿ. ಓಕೆ, ಈಗ ಸಾಂಬಾರು ಚೆನ್ನಾಗಿ ಒಂದು ಸತಿ ಕುದಿಬೇಕದು. ಹುಣಸೆ ಹುಳಿ ಹಾಕಿದ್ರಂತೂ ಭಾಳ ಟೇಸ್ಟ್ ಇದು. ಟೊಮೆಟೊ ಹಣ್ಣನ್ನು ಒಂದೇ ಹಾಕಿರ್ತೀನಿ ನಾನು. ಈರುಳ್ಳಿ, ಒಂದು ಟೊಮೆಟೊ ಹಣ್ಣು ಒಂದೊಂದು ಹಾಕಿರ್ತೀನಿ, ಅಲ್ಲೊಂದು ಇಲ್ಲೊಂದು ಬಾಯಿಗೆ ಸಿಗಲಿ ಅಂತ ಅಷ್ಟೇ ವಿನಃ ಇನ್ನೇನಿಲ್ಲ. ಆ ಕಡೆ ಇಡ್ಲಿ ಬೆಂದು ಈ ಕಡೆಗೆ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಗ್ಯಾಸಿನ ಕಟ್ಟಿಯೆಲ್ಲ ಕ್ಲೀನಾಗಿ ಒರೆಸಿ ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿ ಇವಾಗ ಬಿಸಿ ಬಿಸಿ ಇಡ್ಲಿನ ತೆಗಿತಾ ಇದ್ದೀನಿ. ತೆಗೆದು ಇನ್ನೊಂದು ಇಬ್ಬಿ ಅಷ್ಟೇ ಆಗ್ತಾವೆ. ಇನ್ನೊಂದು ಪ್ಲೇಟ್ ಇಬ್ಬಿ ಅಲ್ಲ, ಇನ್ನೊಂದು ಪ್ಲೇಟ್, 2 ಪ್ಲೇಟ್ ಆಲ್ರೆಡಿ ತೆಗೆದೆ, ಇನ್ನೊಂದು ಪ್ಲೇಟ್ ಹಾಕಿಟ್ರೆ ಆಯಿತು. ಮತ್ತಿನ್ನೇನು 3 ಜನರಿಗೆ ಇನ್ನೆಷ್ಟು ಇಡ್ಲಿ ಬೇಕಲ್ಲ. ತೆಗೆದಿಟ್ಟು ಬರ್ರಿ, ಈಗ ನಾನು ನಿಮಗೆ ಸ್ನಾನ ಪೂಜೆ ಆಗಿರೋದನ್ನು ಸಾರಿ ಬರ್ರಿ, ಸ್ನಾನನೇ ಬರ್ತದೆ ತಲೆಯಲ್ಲಿ. ಪೂಜೆ ಆಗಿರೋದನ್ನು ತೋರಿಸ್ತೀನಿ. ಇಡ್ಲಿ ಸಾಂಬಾರು ಚಟ್ನಿ ಮಾತ್ರ ಸೂಪರ್ ಆಗಿತ್ತು ನಂದು. ಹಾಗೆ ನಾನು ಹೊರಗಡೆ ಹೋದ್ರೆ ತಿನ್ನೋದು ಅದನ್ನೇ, ಮನೇಲಿ ಮಾಡ್ಕೊಂಡು ತಿನ್ನೋದು ಅದನ್ನೇ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಹೋಟೆಲ್ ಸ್ಟೈಲ್ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತವೆ ಅಂತ. ನಾವು ರುಚಿಯಾಗಿ ಶುಚಿಯಾಗಿ ಮಾಡ್ತೇವೆ ಮನೆಯಲ್ಲಾದರೆ. ಹೊರಗಡೆಗೆ ಏನು ರುಚಿನೂ ಇರಲ್ಲ, ಶುಚಿನೂ ಇರಲ್ಲ. ಆದರೆ ಹೋಟೆಲ್ ಸ್ಟೈಲ್ ಅಂತ ಹೇಳೋದು ಮಾತ್ರ ನಾವು ಬಿಡೋಂಗಿಲ್ಲ ಅಲ್ಲ. ಹಾಗೆ ನೋಡ್ರಿ, ದೇವ್ರ ಪೂಜೆ ಎಲ್ಲ ಆಯಿತು. ಈಗ ನಾನು ಕೂಡ ಇಡ್ಲಿನ ತಿಂತಾಯಿದ್ದೀನಿ. ಬರ್ರಿ ಎಲ್ಲರೂ ಇಡ್ಲಿ ತಿನ್ನೋಣ. ಓಕೆ, ಇದು ಸೋಮವಾರದ ರೂಟೀನ್ ಬ್ಲಾಗ್ ಆಗಿರ್ತೈತಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.